ಇವತ್ತು ನಾನು ನಿಮಗೆ ದಾಳಿಂಬೆ ಗಿಡದ ಬಗ್ಗೆ ಸ್ವಲ್ಪ ಟಿಪ್ಸ್ ಹೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ಹಾಕಿದ್ದೀನಿ ದಾಳಿಂಬೆ ಗಿಡ, ಸುಮಾರು 3 ಗಿಡಗಳನ್ನು ಹಾಕಿದ್ದೀನಿ. ಈಗ ನೋಡಿ ಹೂವು ಬಿಡ್ತಾ ಇದ್ದಾವೆ. ಅವು ಇದರಲ್ಲಿ 2 ಪ್ರಕಾರ ಇರುತ್ತೆ, ಒಂದು ಗಂಡು ಹೂವು ಒಂದು ಹೆಣ್ಣು ಹೂವು ಅಂತ, ಫೀಮೇಲ್ ಮತ್ತು ಮೇಲ್ ಅಂತ ಇರುತ್ತೆ. ಅದು ಹೇಗೆ ಕಂಡುಹಿಡಿಬೇಕಂತ ನಾನು ನಿಮ್ಗೊಂದು ಹೇಳ್ತೀನಿ. ನೋಡ್ರಿ ಈ ಥರ ಬಂದಿರುತ್ತೆ. ಮುಂದ್ಗಡೆ ಸ್ವಲ್ಪ ಉದ್ದ ಬಂದು ಹಿಂದ್ಗಡೆ ಹಿಂಗೆ ಗುಂಡ ಬಂದು ಮುಂದ್ಗಡೆ ಹೂವು ಬಂದಿರುತ್ತಲ್ಲ, ಇದು ಹೆಣ್ಣು ಹೂವು ಅಂತ ಹೇಳ್ತೀವಿ. ಇದು ಗಂಡು ಹೂವು. ಇದು ಉದುರು ಬಿಡುತ್ತೆ ಫ್ರೆಂಡ್ಸ್, ಇದು ಇರಲ್ಲ. ಭಾಳ ಜನ ಹೇಳ್ತಾ ಇರುತ್ತೆ ನಮ್ಮ ದಾಳಿಂಬೆ ಗಿಡದಲ್ಲಿ ಹೂವು ನಿಂದ್ರಲ್ಲ, ಬೀಳ್ತಾವ ಅಂತ. ಇದು ಗಂಡು ಹೂವು ಬೀಳಲೇಬೇಕು, ಅದಕ್ಕೆ ಅವು ಬಿದ್ದೇ ಬೀಳುತ್ತೆ. ಇವು ಮಾತ್ರ ನಿಲ್ಲುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ ನಮ್ಮ ಗಿಡದಲ್ಲಿ ಹೇಗೆ ದಾಳಿಂಬೆ ಗಿಡ ಆಗಿದೆ ಅಂತ, ಹಣ್ಣುಗಳು ಆಗಿವೆ ಅಂತ. ಇದು ಸ್ವಲ್ಪ ಒಳಗಡೆ ಎಲ್ಲ ಆಗಿದಾವೆ ನೋಡಿರಿ ಫ್ರೆಂಡ್ಸ್. ಈಗ ಆಗ್ತಾ ಇದ್ದಾವೆ. ನಾನು ಇವುಗಳಿಗೆ ಹೆಂಗೆ ಇದು ಮಾಡ್ತೀನಿ ಅಂತಂದರೆ, ಸ್ವಲ್ಪ ನಮ್ಮ ಮನೆಯಲ್ಲಿ ತರಕಾರಿ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹೊರಗಡೆ ನಾನು ಎಲ್ಲಿ ಬಿಸಾಡೋದಿಲ್ಲ. ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ಅದನ್ನೇ ತರಕಾರಿ ಕೊಳಿತಾ ಬಂದ್ಮ್ಯಾಗ ಅದಕ್ಕೆ ನೀರು ಹಾಕಿ ಕಾಂಪೋಸಿಟ್ ರೀತಿಯಲ್ಲಿ ಅದಕ್ಕೆ ಸ್ವಲ್ಪ ಗೊಬ್ಬರವನ್ನು ಹಾಕಿ ಕಲಸಿ ಮಿಕ್ಸ್ ಮಾಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ನಮ್ಮ ಗಿಡಗಳನ್ನು ಸ್ವಲ್ಪ ನೋಡಿ ಫ್ರೆಂಡ್ಸ್ ಹೆಂಗೆ ಎಷ್ಟು ಚೆನ್ನಾಗಿದ್ದಾವೆ. ಸುಮಾರು ಒಂದು 4-5 ಗಿಡಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನಾನು. ಓಕೆನಾ? ನೋಡಿ ಫ್ರೆಂಡ್ಸ್, ಇಲ್ಲೇನು ಬಿಡ್ತಾ ಇದ್ದಾವೆ, ಹಣ್ಣುಗಳು ಹಾಕ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ನಾಳಿಂದ ನೋಡಿ ಫ್ರೆಂಡ್ಸ್ ಹೆಂಗೆ ಆಗ್ತಾ ಇದ್ದಾವೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಆಗ್ತಾ ಇದ್ದಾವೆ. ಓಕೆನಾ ಫ್ರೆಂಡ್ಸ್? ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ನಿಮಗೆ ಇನ್ನೊಂದು ಟೀಫಲ್ಸಲ್ಲಿ ಕೊಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.